ಸ್ನೇಹಿತರೆ, ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ ಪ್ರಯಾಗರಾಜಿಂದ 18ನೇ ತಾರೀಕು. ಯಾವ ಕಡೆಯಿಂದ ಹೋದ್ರೂ ಸುತ್ತು ತಿರ್ಕೊಂಡು ಹೋಗ್ತಾ ಇದೆ. ಎಲ್ಲೂ ಬಿಡ್ತಾ ಇಲ್ಲ ಪೊಲೀಸ್ ಅವ್ರು. ಆ ಕಡೆ ಹೋಗಿ ಅಂತ ಇದ್ದಾರೆ. ಅಯೋಧ್ಯೆಗೆ ಸುತ್ತು ರೌಂಡ್ ಹೊಡಿತಾ ಇದ್ದೀವಿ ಒಳಗಡೆ ಹೋಗೋಕ್ಕೆ. ಫಸ್ಟು 170 ಕಿಲೋಮೀಟ್ರ್ ಇರೋದು ಇವಾಗ 200 ಚಿಲ್ಲರೆ ಆಗ್ತಾ ಇದೆ. 270, ಆದರೆ ಇನ್ನೂ ಸ್ವಲ್ಪ ತಲುಪಿಲ್ಲ. ಇನ್ನೂ 60 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಎಲ್ಲ ಹಳ್ಳಿ ಕಡೆಯಿಂದ ಹೋಗ್ತಾ ಇದ್ದೀವಿ. ಎಲ್ಲ ಜಾಮ್. ಎದುರುಗಡೆ ಬಸ್ ಬಂದರೆ ಹೋಗೋಕ್ಕಾಗಲ್ಲ. ಸ್ನೇಹಿತರೆ, ಅಯೋಧ್ಯೆಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಮಗೆ ಇಬ್ಬರು ಹಳ್ಳಿಗರು ಸಿಕ್ಕಿದ್ರು. ಅವರೇ ದಾರಿ ತೋರಿಸ್ತಾ ಇದ್ದಾರೆ ನೋಡಿ. ಮುಂದೆ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನ್ನು ಇನ್ನೊಂದು ಕರ್ನಾಟಕ ಗಾಡಿ ಫಾಲೋ ಆಗ್ತಾ ಇದೆ ಹಿಂದುಗಡೆ. ಇವರೇ ನಮಗೆ ಈಗ ಶಾರ್ಟ್ ರೂಟ್ ತೋರಿಸ್ತಾರೆ. ಅಂತೂ ಇಂತೂ ಸ್ನೇಹಿತರೆ, ಅಯೋಧ್ಯೆ ತಲುಪಿದ್ದೀವಿ. ಜೈ ಶ್ರೀರಾಮ್. ಇಲ್ಲೊಂದು ಮಾ ಶಾರದಾ ಪ್ಯಾಲೇಸ್ ಅಂತ ಇತ್ತು. ಈ ಹೋಟೆಲ್ಗೆ ಬಂದು ಇವಾಗ ನಾವು ಚೆಕ್-ಇನ್ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಹೋಗ್ತೀವಿ. ದರ್ಶನಕ್ಕೆ ಎಷ್ಟೊತ್ತಾಯಿತು ಏನಂತ ಆಮೇಲೆ ತಿಳಿಸ್ತೀನಿ ನಿಮಗೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ತಿರುಗಿ 170 ಕಿಲೋಮೀಟ್ರು ನಮಗೆ ಕುಂಭಮೇಳೆಯಿಂದ. ಅಂಥದ್ದು 300 ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಬಂದಿದ್ದಾಯಿತು ಎಲ್ಲ ಕಡೆ. ಸೊ ಇವಾಗ ಇಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗಿ ಬಂದು ನಿಮ್ಗೆ ತಿಳಿಸ್ತೀವಿ. ಮೊಬೈಲ್ ಬಿಡಲ್ಲ ಅನಿಸುತ್ತೆ, ಅದಕ್ಕೆ ಬಂದಮೇಲೆ ಅಪ್ಡೇಟ್ ಮಾಡ್ತೀವಿ. ಕೊನೆಗೂ ಆಟೋ ಅವರು ಹೆಂಗೋ ಅಡ್ಡದಾರಿಯಲ್ಲೆಲ್ಲ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ. ದಯವಿಟ್ಟು ಕಾರಲ್ಲಿರೋರು ಮಾತ್ರ ಇಲ್ಲಿ ಕಾರ್ ತಗೊಂಬರ್ಬೇಡಿ. ಅಲ್ಲೇ ರೂಮ್ ಹತ್ರನೇ ಎಲ್ಲ ಬಿಟ್ಬಿಟ್ಟು ಆಟೋಲ್ಲಿ ಬನ್ನಿ. ಅವ್ರಿಗಾದರೆ ಶಾರ್ಟ್ ರೂಟ್ಸ್ ಎಲ್ಲ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ರಶ್ ಇದೆ. ಪ್ರಕಾರ 26 ನಂತರ ಕಮ್ಮಿ ಆಗ್ಬೋದು. ಯಾಕಂದರೆ ಶಿವರಾತ್ರಿ ಮುಗಿದ ಮೇಲೆ ಜನಸಂಖ್ಯೆ ಕಮ್ಮಿ ಆಗ್ತಾರೆ.